ಮೆಡಿಕಲ್ ಸೀಟ್ಗಾಗಿ ನಡೆದ ನೀಟ್ ಯುಜಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ ಅಂತೆ. ರಾಜಸ್ಥಾನದಲ್ಲಿ ನೀಡಲಾದಂಥ 400 ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳೇ ಅಸಲಿ ಪತ್ರಿಕೆಯಲ್ಲಿ 3 ಪ್ರಶ್ನೆಗಳು ಬಂದಿವೆ ಅಂತೆ. ಇನ್ನೇನಾಗುತ್ತೆ, ಎಷ್ಟಂತ ಹುಡುಕ್ಬೇಕು ಪ್ರಶ್ನೆಗಳನ್ನ? ಈಗ ಅಂಥದ್ದೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದತ್ತಾಂಶ ಏಕೀಕರಣವನ್ನು ಸುವ್ಯವಸ್ಥಿತಗೊಳಿಸುವ ಹಾಗೂ ಕೋರ್ಟ್ ಸೇವೆಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ಸುಧಾರಿಸುವ ಗುರಿ ಹೊಂದಿರುವ ಒಂದು ಪ್ರಕರಣ ಒಂದು ದತ್ತಾಂಶ ಒಂದು ಸುಸಹಾಯ ಉಪಕ್ರಮವನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ. ಕೊರಟಗೆರೆಯ ಒಡೆಯರಹಳ್ಳಿಯಲ್ಲಿ ಎತ್ತಿನಹೊಳೆ ಯೋಜನೆ ಬಫರ್ ಡ್ಯಾಂ ವಿರೋಧಿಸಿ ಡಿಸಿ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ವಿರೋಧಿಸಿ ರೈತರು ರಸ್ತೆ ತಡೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ 2ನೇ ದಿನ ಕೂಡ ಮುಂದುವರೆದಿದೆ. ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನು ರಾತ್ರಿ ಇಡೀ ತಡೆದಿದ್ರು, ರೈತರು ಭಜನೆ ಮಾಡಿದರು. ನೈಋತ್ಯ ರೈಲ್ವೆ ಸುರಕ್ಷತಾ ದಳದಿಂದ ಪ್ರಯಾಣಿಕರ ಸುರಕ್ಷತಾ ಅಭಿಯಾನದಡಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಕಾರ್ಯಾಚರಣೆ ನಡೆಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಣೆ ಮಾಡಿದರಂತೆ. 1 ಕೋಟಿಗೂ ಅಧಿಕ ಮೌಲ್ಯದ ಅನಧಿಕೃತ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ತರುವೆ ಗ್ರಾಮದ ಚಕ್ರೆ ಎಂಬಲ್ಲಿ 60ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ದುಷ್ಕರ್ಮಿಗಳ ಪಾಪ ಯಾರೋ ಕಡಿದಾಕ್ಬಿಟ್ಟಿದ್ದಾರೆ. ನಾರಾಯಣಮೂರ್ತಿ ಅವರು ಸೇರಿದು ಫಸಲ್ ಬರೋ ಹಂತದಲ್ಲಿತ್ತು. ಹಳೆ ದ್ವೇಷದಲ್ಲಿ ಎಲ್ಲ ಕಡಿದಾಕ್ಬಿಟ್ಟಿದ್ದಾರೆ. ಕರಾವಳಿಯ ಹಲವೆಡೆ ಕಳೆದ 2 ದಿನಗಳಿಂದ ಬಿರುಗಾಳಿ ಸಹಿತ ಮಳೆ ಬೀಸಿದೆ. ಕಡಬ ಮತ್ತು ಪುತ್ತೂರು ತಾಲೂಕಿನಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗುತ್ತಿದೆ. ಅನೇಕ ಮರಗಳೆಲ್ಲ ಬೆಳೆದಿರುವಂಥ ಬೆಳೆಗಳೆಲ್ಲ ಬಿದ್ದೋಗ್ಬಿಟ್ಟಿವೆ. ಅನೇಕ ಕಡೆಗಳಲ್ಲಿ ಸಮಸ್ಯೆ ಕೂಡ ಆಗಿದೆ. ಸೂಕ್ತ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಂಗಾವತಿ ತಾಲೂಕಿನ ಅಂಜನಾದ್ರಿ ದೇವಸ್ಥಾನಕ್ಕೆ ಮಹೇಶ್ ರೆಡ್ಡಿ ಅಂತಕ್ಕಂಥವ್ರು 2 ಕೋಟಿ 20 ಲಕ್ಷ ರೂಪಾಯಿ ಬಂಗಾರದ ಆಭರಣ ಕೊಟ್ಟಿದ್ರಲ್ಲ, ಇದು ಒರಿಜಿನಲ್ ಡೂಪ್ಲಿಕೇಟ, ಬಿಲ್ ಕೊಡಪ್ಪ ಅಂತ ಕೇಳಿದ್ದಕ್ಕೆ ಅವರು 2 ಕೋಟಿ 20 ಲಕ್ಷ 42 ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ದಾರೆ AMR ಕಂಪನಿ ಹೆಸರಲ್ಲಿ ಅಂತಂದ್ಬಿಟ್ಟು. ಆದರೆ ಅದರಲ್ಲಿ 250 ಗ್ರಾಮ್ ಮಾತ್ರ ಬಂಗಾರ ಪತ್ತೆಯಾಗಿತ್ತು ಅಂತ ಒಂದು ಆರೋಪ ಇದೆ. ಜನ ಜಾನುವಾರುಗಳಿಗಾಗಿ ಕುಡಿಯುವ ನೀರಿನ ಪೂರೈಕೆಗಾಗಿ ಹಾರಂಗಿ ಜಲಾಶಯದಿಂದ ಮೇ 9ರಿಂದ 13ರವರೆಗೆ ನಿತ್ಯ 500 ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಾರಂತೆ. ಬಟ್ ಇದು ಕೆಲವು ತಾಲೂಕುಗಳಿಗೆ ಪ್ರಯೋಜನ ಆಗುತ್ತೆ. ಆದರೆ ನಮಗೆ ಕುಡಿಯೋ ನೀರಿನ ಅಗತ್ಯತೆ ಇದೆ, ತಕ್ಷಣವೇ ನೀರಿನ ಹೊರ ನಿಲ್ಲಿಸಿ ಅಂತ ಹಾರಂಗಿ ಜಲಾಶಯದ ಬಳಿ ಇರುವಂಥ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಿಂದ ನೇಪಾಳದ ಕಠ್ಮಂಡುವಿಗೆ ಆಗಮಿಸಿದ ಟರ್ಕಿಶ್ ಏರ್ಲೈನ್ಸ್ ವಿಮಾನದ ಲ್ಯಾಂಡಿಂಗ್ ವೇಳೆ ಚಕ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಮಾನದಲ್ಲಿದ್ದ 277 ಪ್ರಯಾಣಿಕರು 11 ಸಿಬ್ಬಂದಿ ಎಲ್ಲರನ್ನ ತುರ್ತು ದ್ವಾರದಿಂದ ರಕ್ಷಣೆ ಮಾಡಿದ್ದಾರೆ.